ರೊಟ್ಟಿಗೆ ಚಪಾತಿಗೆ ಒಂದೊಳ್ಳೆ ಕಾಂಬಿನೇಷನ್ ಆಗುವಂತಹ ಟೊಮ್ಯಾಟೊ ಗಸಿ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಸ್ವಲ್ಪ ಖಾರವಾಗಿ ತಿನ್ನಬೇಕು ಅನ್ನೋರು ಈ ಥರ ಒಂದು ಟೊಮ್ಯಾಟೊ ಗಸಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಮಾಡಿ. ಹಾಗೆ ಇದನ್ನು ಬೇಕಾದ್ರೆ ನೀವು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ನೆಂಚ್ಕೊಂಡು ತಿನ್ಬಹುದು. ಈಗ ನೋಡಿ, ನಾನು ಇದಕ್ಕೆ ಮೇನ್ ಬರೋದೇ ಟೊಮ್ಯಾಟೊ. ನಾನು ಒಂದು ಅರ್ಧ ಕೆಜಿಯಷ್ಟು ಟೊಮ್ಯಾಟೊ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಒಂದು 4 ಲವಂಗ, ಒಂದು 2 ಪೀಸ್ ಚಕ್ಕೆ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ನಾನು ಇಲ್ಲಿ ಕರಿಬೇವು ಮತ್ತು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಸಪ್ರೇಟ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಜಾರ್ಗೆ ನಾವು ಇದನ್ನೆಲ್ಲನೂ ಹಾಕ್ಕೊಳ್ಳೋಣ. ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ಖಾರಕ್ಕೆ ಇವಾಗ ನಾನಿಲ್ಲಿ 1 ಸ್ಪೂನು ಧನಿಯಾ ಪುಡಿ, ಹಾಗೆಯೇ 1 ಸ್ಪೂನು ನಾವು ಸಾಂಬಾರು ಪುಡಿ ಅಂತ ಮಾಡ್ಕೊಂಡಿದ್ದೀವಲ್ಲ ಅದು, ಹಾಗೆಯೇ 1-1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತರ್ತರಿಯಾಗೆ ಮಾಡ್ಕೊಳ್ಳಿ, ತುಂಬ ನೈಸ್ ಪೇಸ್ಟ್ ಏನು ಬೇಡ. ಸ್ವಲ್ಪ ತರ್ತರಿ ಆದಮೇಲೆ ಈಗ ಒಂದು ಬಾಣಲೆಗೆ ಅಥವಾ ನೀವು ಪಾತ್ರೆಗೆ ಯಾವುದಕ್ಕಾದ್ರೂ ಒಂದು ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಾಗೆಯೇ ಹೆಚ್ಚಿಟ್ಕೊಂಡಿರೋಂತಹ ಒಂದು ಈರುಳ್ಳಿ, ಹಾಗೆ ಕರಿಬೇವು, ಇದಿಷ್ಟನ್ನು ಹಾಕಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಒಂದ್ಸರಿ ಈ ಥರ ಟೊಮೆಟೊ ಗಸಿ ಟ್ರೈ ಮಾಡಿ ನೋಡಿ, ಒಂದು ಒಳ್ಳೆ ಟೇಸ್ಟ್ ಇರುತ್ತೆ, ಡಿಫ್ರೆಂಟಾಗಿರುತ್ತೆ. ನಾವು ಟೊಮೆಟೊ ಪಲ್ಯ ಎಲ್ಲ ನೋಡಿರ್ತೀವಿ, ಬಟ್ ಇದು ಟೊಮೆಟೊ ಗಸಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಹಾಗೆಯೇ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾನು ಹಾಕುವಂಥ ನೆಕ್ಸ್ಟ್ ವೀಡಿಯೋಸ್ಗಳು ನಿಮಗೆ ರೀಚ್ ಆಗೋದು. ಈಗ ನೋಡಿ, ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗೇ ಇರಲಿ, ಗಸಿ ಅಂತಂದರೆ ಸ್ವಲ್ಪ ನಮಗೆ ಗಟ್ಟಿಯಾಗೇ ಇರಬೇಕು. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಈ ರೀತಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಕೊಂಡು ಚೆನ್ನಾಗಿ ಕುದಿ ಬರೆಸ್ಕೊಳ್ಳಿ. ಈ ಥರ ನೋಡಿ, ನೊರೆ ಎಲ್ಲ ಇರುತ್ತೆ ನಮಗೆ, ಆ ಖಾರದ ಪುಡಿಲಿ ಆ ನೊರೆ ಎಲ್ಲ ಹೊರಟೋಗಬೇಕು. ಆ ನೊರೆ ಎಲ್ಲ ಹೋಗೋವರೆಗೂ ನೀವು ಚೆನ್ನಾಗೆ ಕುದಿಸ್ಕೊಂಡ್ಬಿಟ್ರೆ ನಿಮಗೆ ಟೊಮೆಟೊ ಗಸಿ ಅನ್ನೋದು ರೆಡಿ ಆಗಿಬಿಡತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಇವಾಗ ಇದಾಗಿದೆ. ಒಂದ್ಸರಿ ನೀವು ಉಪ್ಪನ್ನು ಟೇಸ್ಟ್ ಒಂದ್ಸರಿ ನೋಡ್ಕೊಳ್ಳಿ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ. ನಿಮಗೆ ಒಂದು 10 ನಿಮಿಷದಲ್ಲಿ ಈ ಟೊಮೆಟೊ ಗಸಿ ಅನ್ನೋದು ರೆಡಿ ಆಗಿಬಿಡತ್ತೆ. ತುಂಬಾ ಬೇಗನೆ ಮಾಡ್ಕೋಬಹುದು. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ನಾವು ಈ ರೀತಿ ಗಸಿ ಕೂಡ ಮಾಡಿಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಾನು ಇವತ್ತಿಲ್ಲಿ ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ. ಸೊ ರೊಟ್ಟಿಗೆ ಒಂದು ಸ್ವಲ್ಪ ಖಾರವಾಗಿ ತಿನ್ನೋಣ ಅಂತ ಏನಾದ್ರು ಅನಿಸ್ತಾಯಿತ್ತು. ಸೊ ಹಾಗಾಗಿ ಟೊಮೆಟೊ ಹೆಂಗೂ ಇತ್ತು, ಹಾಗಾಗಿ ಟೊಮೆಟೊ ಗಸಿ ಮಾಡ್ಕೊಂಡು ಬಿಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ, ರೊಟ್ಟಿಗಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು.